ಇದು ನೋಡಿ, ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋ ಒಂದು ಹೋಮ್ ಥಿಯೇಟರು. 31 ವ್ಯಾಟ್ಸ್ ಔಟ್ಪುಟ್ ಇದೆ ಇದರಲ್ಲಿ. ಆನ್ಲೈನ್ ಅಂದರೆ ಫ್ಲಿಪ್ಕಾರ್ಟಲ್ಲಿ ತೋರಿಸಿರೋ ಪ್ರಕಾರ ಇದು ಬಂದು ಪವರ್ ಕನ್ಸ್ಯೂಮ್ ಮಾಡೋದು ಕೇವಲ 3-4 ವ್ಯಾಟ್ಸ್. ನೀವು ವಾಲ್ಯೂಮ್ ಕಡಿಮೆ ಇಟ್ಟಿದ್ದೀರಿ ಅಂದರೆ 1.5-2 ವ್ಯಾಟ್ಸ್ ಕರೆಂಟ್ ಅಷ್ಟೇ ತಗೊಳುತ್ತೆ. 50% ಇಟ್ಟಾಗಲೂ ಕೂಡ 2 ವ್ಯಾಟ್ಸ್ ಕರೆಂಟ್ ತಗೊಳುತ್ತೆ. ಕರೆಂಟ್ ಅಂದರೆ ಪವರ್ ತೊಗೊಂಡಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ಡಿಸ್ಪ್ಲೇ ಇದೆಯಲ್ಲ, ಖಾಲಿ 1 ಇಂಚ್ ಡಿಸ್ಪ್ಲೇ ಇದು. ಮತ್ತು ಒಳಗಡೆ ಸೆನ್ಸರ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಸೈಡಿಗೆ ಸೆನ್ಸರ್ ಕೊಟ್ಟಿದ್ದಾರೆ ಅದರದ್ದು. ಇದರ ಕನೆಕ್ಟಿವಿಟಿ ಬಂದು USB, FM ಮತ್ತು ಬ್ಲೂಟೂತ್ ಮತ್ತು ಆಕ್ಸ್ ಅಂದರೆ ಆಡಿಯೋ ಇನ್ಪುಟ್ ಕೇಬಲ್ ಮುಖಾಂತರ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಇಷ್ಟು ಫಂಕ್ಷನ್ ಇದೆ. ಆಮೇಲೆ ಉದ್ದ ಬಂದು ಎಷ್ಟಿದೆ ಅಂದರೆ 10.5 ಇಂಚಿನ ಉದ್ದ ಇದೆ ಇದು. ನೋಡ್ತೀನಿ ಒಂದು ನಿಮಿಷ. 10.5 ಇಂಚು 26 ಸೆಂಟಿಮೀಟ್ರ್. ಹೈಟು 10 ಇಂಚ್ ಹೈಟ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಅಂದಾಜು ಹೇಳ್ತಿರೋದು. ಹಿಂಗೆ 16 ಸೆಂಟಿಮೀಟ್ರ್ ಅಂದರೆ 16ಕ್ಕಿಂತ ಸ್ವಲ್ಪ 15 ಕಾಲು ಅಷ್ಟಿದೆ. ಸ್ಪೀಕರ್ ಹಿಂಗೆ 5.5 ಇದೆ. ಇದು 5.5 ಹಿಂಗೆ 3 ಇಂಚಿದೆ. ಹೀಗೆ 3.5 ಇದೆ. ಯಾಕಂದರೆ ನಾನು ಅಳತೆ ಮಾಡಿದೆ, ವಿಡಿಯೋ ಒಂದ್ಸಲ ಮಾಡಿ ಡಿಲೀಟ್ ಮಾಡಿದೆ ನಾನು, ಸರಿಯಾಗಿಲ್ಲ ಅಂತ. 3.5ಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಿತ್ತು. ಆಮೇಲೆ ಇದರ ಉಪ್ಪರ್ ಬಂದುಬಿಟ್ಟು ಕೆಳಗಡೆ ಕೊಟ್ಟಿದ್ದಾರೆ. ಇದು ಉಪ್ಪರ್ನ ಎಷ್ಟು ಇಂಚ್ ಉಪ್ಪರ್ ಅಂದರೆ 4 ಇಂಚ್ ಉಪ್ಪರ್. ಇದು ಉಪ್ಪರ್ ಕ್ವಾಲಿಟಿ ಚೆನ್ನಾಗಿದೆ, ಬೇಸ್ ಕೂಡ ಚೆನ್ನಾಗಿದೆ, ವಾಯ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆದರೆ ಇದಕ್ಕೆ ಯಾವುದೇ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಯಾವುದಾದ್ರು ಇರುವೆ ಏನಾದ್ರು ಕಟ್ ಮಾಡಿಬಿಟ್ರೆ, ಇಲ್ಲಿ ಏನಾದ್ರು ಹೋಲ್ಗಿಲ್ ಬಿತ್ತು ಅಂದರೆ ಏನಾಗುತ್ತೆ ಅಂದರೆ ಸೌಂಡ್ ಕ್ವಾಲಿಟಿ ಹೋಗ್ಬಿಡುತ್ತೆ. ಹಾಗಾಗಿ ಇದಕ್ಕೇನಾದ್ರು ಪ್ರೊಟೆಕ್ಷನ್ ನೀವು ತಗೊಂಡಾಗ ಮಾಡಲಿಕ್ಕಾಗುತ್ತೆ ಅಂದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಭಯನೇ. ಇದು ಕೆಳಗಡೆ ಇರೋದ್ರಿಂದ ಏನು ಅಂಥದ್ದೇನು ಆಗಿರೋದಿಲ್ಲ, ಆದರೂ ಹೇಳಲಿಕ್ಕಾಗೋದಿಲ್ಲ. ಸೌಂಡ್ ಕ್ವಾಲಿಟಿ ಟೆಸ್ಟ್ ಮಾಡಿ ತೋರಿಸೋಣ ಅಂದ್ಕೊಂಡೆ, ಆದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಸೌಂಡನ್ನು ವಾಲ್ಯೂಮ್ ಕಡಿಮೆ ಮಾಡಿಟ್ಟಿದ್ದೀನಿ. ಇದು ಕೂಡ 1 ವರ್ಷ ಆಯಿತು ನಾನು ತಗೊಂಡು. ರೆಡ್ ಗೇರ್ ಅವ್ರದ್ದು ಗೇಮ್ ಪ್ಯಾಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಚಾರ್ಜಿಂಗ್ ಎಲ್ಲ ಚಲೋ ಬರುತ್ತೆ. ಆದರೆ ನಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಇದು ಸುಮ್ಮನೆ ಲ್ಯಾಮಿನೇಷನ್ ಮಾಡಿಟ್ಟಿದ್ದೀನಿ. ಅಂದರೆ ಒಂಥರ ಈ ಮಳೆ ಟೈಮಲ್ಲಿ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ ಇದ್ರ ಮೇಲೆ, ಅದಕ್ಕಾಗಿ ಈ ರೀತಿ ಮಾಡಿಟ್ಟಿದ್ದೀನಿ. ನಿಮ್ಗೆ ಈ ರೀತಿ ಲ್ಯಾಮಿನೇಷನ್ ಮಾಡಬೇಕು ಅಂದರೆ ನೀವು ಈ ಥರ ಒಂದು ಲ್ಯಾಮಿನೇಷನ್ ಪೇಪರ್ ಸಿಗುತ್ತೆ ಅಮೆಝಾನಲ್ಲಿ. 10 ಮೀಟರ್ ಬರುತ್ತೆ. ಇದು 250-300 ರೂಪಾಯಿ ಇರುತ್ತೆ, ಬೇರೆ ಬೇರೆ ಸೈಜ್ ಮೇಲೆ. ಇನ್ನೊಂದು ನಿಮ್ಮ ಹತ್ರ ಅದು ಈ ಪೇಪರ್ ತಗೊಂಡಾಗ ಒಂದು ಹೀಟರ್ ಇರಬೇಕಾಗುತ್ತೆ. ಇನ್ನೊಂದು ಹೀಟರ್ ಅಂದರೆ ಅದು ಹೀಟು ಗಾಳಿ ಬಿಡುತ್ತೆ, ಥ್ರೋ ಮಾಡುತ್ತಲ್ಲ ಅದು. ಮತ್ತು ಇನ್ನೊಂದು ಏನಂತಾರೆ ಅದಕ್ಕೆ, ಲ್ಯಾಮಿನೇಷನ್ ಇದು ಸೀಲಿಂಗ್ ಮಿಷನ್ ಇರಬೇಕಾಗುತ್ತೆ. ಇವು 3 ಇದ್ದರೆ ಮಾತ್ರ ಇದನ್ನು ತೊಗೊಳ್ಳಿ, ಇಲ್ಲ ಅಂದರೆ ತೊಗೊಳ್ಲಿಕ್ಕೆ ಹೋಗ್ಬಾರ್ದು, ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಇದ್ರ ಜೊತೆಲಿ ಬಂದಿರೋ ರಿಮೋಟ್, ಈ ಥರ ರಿಮೋಟ್ ಬಂದಿದೆ ನನಗೆ ನೋಡಿ. ಇದರಲ್ಲಿ ಟ್ಯೂನ್ ಇದೆ, ಈಕ್ವಲೈಸರ್ ಇದೆ, ಈಕ್ವಲೈಸರ್ 4-5 ಮೋಡ್ ಇದೆ. ಮತ್ತು USB, ಆಡಿಯೋ, FM, ಬ್ಲೂಟೂತ್, ಮ್ಯೂಟು, ಆನ್ ಆಫ್ ಬಟನ್ ಇಷ್ಟು ಥರ ಇದೆ. ಫ್ರಂಟ್ ಸೈಡಲ್ಲಿ ಸೆನ್ಸರ್ ಇದೆ. ಇದು ಕೂಡ ಲ್ಯಾಮಿನೇಷನ್ ಮಾಡಿಟ್ಟಿದ್ದೀನಿ ನಾನು. ಏನಾಗುತ್ತೆ ಅಂದರೆ, ಈ ಮಳೆ ಟೈಮಲ್ಲಿ ಇದರೊಳಗಡೆ ಸ್ವಲ್ಪ ನೀರಿನ ಅಂಶ ಹೋಯಿತು ಅಂದರೆ ಇದನ್ನ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ ಬಟನ್. ಹಾಗಾಗಿ ಈ ಥರ ಲ್ಯಾಮಿನೇಷನ್ ಮಾಡ್ತೀನಿ. ಎಲ್ಲ ರಿಮೋಟ್ಗಳು ಕೂಡ ಇದೇ ಥರ ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ವಿಚಾರ, ನೀವು ಸ್ಯಾಮ್ಸಂಗಲ್ಲಾಗಲಿ ಯಾವುದೇ ಕಂಪನಿ ಮೊಬೈಲ್ ತಗೊಂಡಾಗ ಏನಾದ್ರು ಫಾಲ್ಟ್ ಬಂತು ಅಂದರೆ ದಯವಿಟ್ಟು ಸರ್ವಿಸ್ ಸೆಂಟ್ರಲ್ಲೇ ಮಾಡಿಸಿ. ಲೋಕಲ್ ಯಾವುದೇ ಕಾರಣಕ್ಕೂ ಮಾಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಹಣ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ನಿಮ್ಮ ಮೊಬೈಲ್ನ ಒರಿಜಿನಲ್ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಲೋಕಲಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಾನು ಕೂಡ ಇದನ್ನು 5,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಟಚ್ ಸ್ಕ್ರೀನ್ ಅಂದರೆ ಟಚ್ ಸ್ಕ್ರೀನ್ ಮೇಲೆ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸ್ ಒಡೆದೋಗಿತ್ತು. 5,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನೇನು ಮಾಡಿದೆ, ಲೋಕಲ್ಲೇ ಚೆಕ್ ಮಾಡಿದಾಗ ನಂಗೆ 1,500 ರೂಪಾಯಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಮಾಡಿದಾಗ 1,500 ಮಾಡಿಕೊಟ್ರು. ಫ್ರಂಟ್ ಕ್ಯಾಮ್ರಾ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರು, ಬ್ಯಾಕ್ ಕ್ಯಾಮ್ರಾ ಎಲ್ಲ ಹೋಗ್ಬಿಟ್ಟಿತ್ತು.
ಅದನ್ನು ಕೇಳಿದಾಗ ಅವರು ನಾನೇನು ಮಾಡಿಲ್ಲ, ತಾನೇದು ಏನೋ ಆಗಿರಬೇಕು ಅಂದರು. ಫಿಂಗರ್ ಪ್ರಿಂಟ್ ಸುತ್ತ ಆಗ್ತಾ ಇರಲಿಲ್ಲ. ಕಡೆ ಸರ್ವಿಸ್ ಸೆಂಟರ್ ಮೇಲೆ ತಗೊಂಡೋದಾಗ ಗೊತ್ತಾಯಿತು ಫಿಂಗರ್ ಪ್ರಿಂಟ್ ಸೆನ್ಸರ್ ಮೇಲೆ ಗ್ಲೂ ಕುಂತಿದೆ ಅಂತ. ಫ್ರಂಟ್ ಕ್ಯಾಮ್ರಾ ಮೇಲೆ ಅವರು ಬೆರಳಚ್ಚಿ ಬಿದ್ದಿತ್ತು. ಇಲ್ಲೂ ಕೂಡ ಇದೇನು ಮಾಡಿದರು ಅಂದರೆ ಬ್ಯಾಕ್ ಕ್ಯಾಮ್ರಾ ಇದನ್ನು ಬ್ಯಾಕ್ ಪ್ಯಾನಲ್ ಕೀಳಬೇಕಾದ್ರೆ ಅದನ್ನ ಹೀಟ್ ಮಾಡಿದ್ರು ಅವರು. ಹೀಟ್ ಮಾಡಿದಾಗ ಇದು ಏನಾಗಿತ್ತು, ಸೆನ್ಸರ್ಗೆ ಏನೋ ಫಾಲ್ಟ್ ಆಗಿತ್ತು ಕಾಣಿಸುತ್ತೆ. ಅದು ವೈಡ್ ಆ್ಯಂಗಲ್ ಏನಾಗ್ಬಿಟ್ಟಿತ್ತು ಅಂದರೆ ಒಂಥರ ಮೆಲ್ಟ್ ಆದಂಗೆ ಆಗ್ಬಿಟ್ಟಿದೆ. ಅದು ಒಂಥರ ಬ್ಲರ್ ಆಗಿ ಬರುತ್ತೆ ವಿಡಿಯೋ, ಇದು ಫೋಟೋ ಆಗಲಿ ವಿಡಿಯೋ ಆಗಲಿ. ಈ ಕ್ಯಾಮ್ರಾ ತಕ್ಕ ಮಟ್ಟಿಗೆ ಅಡ್ಡಿಲ್ಲ, ಆದರೆ ಅಷ್ಟು ಕ್ಲಿಯರಾಗಿ ಇಲ್ಲ. ಹಾಗಾಗಿ ನೀವು ಏನಾದ್ರು ಸರ್ವಿಸ್ ಮಾಡ್ತಾಯಿದ್ದೀರಿ, ಆ ಫೋನಿಂದ ಏನಾದ್ರು ಮಾಡ್ತಾಯಿದ್ದೀರಿ ಅಂದರೆ ದಯವಿಟ್ಟು ಸರ್ವಿಸ್ ಸೆಂಟ್ರಲ್ಲೇ ಮಾಡಿ. ಹಣ ಜಾಸ್ತಿ ಆದರೂ ಪರವಾಗಿಲ್ಲ, ಇಲ್ಲ ಹಣ ಅಂದರೆ ಇದ್ದಿದ್ರಲ್ಲೇ ಯೂಸ್ ಮಾಡಿ. ಸ್ವಲ್ಪ ದಿನ ಹೋದ ನಂತರ ನಿಮ್ಮ ಹತ್ರ ಹಣ ಇದ್ದಾಗ ಮಾಡ್ಕೊಳ್ಳಿ, ಅಲ್ಲಿವರೆಗೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ಒಂದು ಪವರ್ ಬ್ಯಾಂಕ್ ತೊಗೊಂಡಿದೆ. ಇದು ಕೂಡ 1 ವರ್ಷ ಆಯಿತು. 50,000 mAh. ಇದರಲ್ಲಿ ಒಂದು ಸಲ ಫುಲ್ಲು ಚಾರ್ಜ್ ಮಾಡಿದರೆ ಅಂದರೆ ಒಂದು ಫುಲ್ ನೈಟಲ್ಲಿ ಆಗೋದಿಲ್ಲ, ಅದು ಜಾಸ್ತಿನೇ ಟೈಮ್ ತೊಗೊಳುತ್ತೆ ಚಾರ್ಜ್ ಆಗಲಿಕ್ಕೆ. 25 ವ್ಯಾಟ್ಸ್ ಚಾರ್ಜರಿಂದ, ಸ್ಯಾಮ್ಸಂಗ್ ಚಾರ್ಜರಿಂದ ಮಾಡ್ತಾ ಇರೋದು ನಾನು. ಒಂದು ಸಲ ಚಾರ್ಜ್ ಮಾಡಿದ್ರೆ ಅಂದರೆ 5,000 mAh ನಿಮ್ಮ ಮೊಬೈಲ್ ಇದೆ ಅಂದರೆ 8.5 ಸಲ ಚಾರ್ಜ್ ಮಾಡ್ಬೋದು. 8 ಸಲ ಫುಲ್ಲು ಚಾರ್ಜು, ಇನ್ನೊಂದು ಸಲ 50% ಆಗಿ ಸ್ವಿಚ್ ಆಫ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ನಿಮಗೆ ಗೊತ್ತಿಲ್ಲದೆ ಏನಾದ್ರು ತೊಗೊಂಡಿದ್ರೆ, ಇಲ್ಲಿ ಕಾಣಿಸ್ತಾ ಇಲ್ಲ, ನಾನು ಇದು ಕವರ್ ಹಾಕಿಟ್ಟಿದ್ದೀನಿ. ಇಲ್ಲಿ ಒಂದು ಬಟನ್ ಇರುತ್ತೆ, ಪ್ರೆಸ್ ಮಾಡಿದರೆ ಲೈಟ್ ತೋರಿಸುತ್ತೆ ನೋಡಿ, ಬ್ಲಿಂಕ್ ಆಗುತ್ತೆ. ಇದೈತೆ ಈ ಕೀ ಇದೆಲ್ಲ ನೀವು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರಿ ಅಂದರೆ ಇದು ಒಂಥರ ಸೇಫ್ಟಿ ಮೋಡಿಗೆ ಹೋಗ್ಬಿಡುತ್ತೆ. ಅಂದರೆ ಯಾವ ಕಾರಣಕ್ಕೂ ನಿಮಗೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕಾಗಲ್ಲ. ಆಮೇಲೆ ಇದನ್ನು ಮತ್ತೆ ರೀಸೆಟ್ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇಲ್ಲ ಇದರಲ್ಲಿ. ನೀವು ರೀಸೆಟ್ ಮಾಡಬೇಕಂದ್ರೆ ಈ ಚಾರ್ಜಿಂಗ್ ಕೇಬಲ್ ಇದೆಯಲ್ಲ, ಇಲ್ಲಿ ಚಾರ್ಜಿಗೆ ಹಾಕಿ ಒಂದು 10ರಿಂದ 15 ನಿಮಿಷ ಚಾರ್ಜ್ ಮಾಡಿದ್ಮೇಲೆ ಆಟೋಮೆಟಿಕ್ ರೀಸೆಟ್ ಆಗಿ ಮತ್ತೆ ಫುಲ್ ಚಾರ್ಜ್ ಅಂತ ತೋರಿಸುತ್ತೆ. ಅದು ಫುಲ್ ಯಾವುದೇ ಟೈಮಲ್ಲಿ ನೀವು ಎಲ್ಲರೂ ಯೂಸ್ ಮಾಡ್ತಾಯಿದ್ದೀರಿ, ಯಾರಿಗೂ ಕೊಡಬಾರ್ದು ಚಾರ್ಜಿಂಗ್ ಅಂತ ಹೇಳಿದ್ರೆ ಈ ಬಟನ್ನ 5 ಸೆಕೆಂಡ್ ತನಕ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ಚಾರ್ಜಿಂಗ್ ಔಟ್ಪುಟ್ ಕೊಡೋದು ಲಾಕ್ ಮಾಡಿಬಿಡುತ್ತೆ. ನಿಮ್ಗೆ ಔಟ್ಪುಟ್ ಯಾವ ಕಾರಣಕ್ಕೂ ಇದರಲ್ಲಿ ಮತ್ತೆ ತಗೊಳ್ಳಿಕ್ಕಾಗೋದಿಲ್ಲ. 10ರಿಂದ 15 ನಿಮಿಷ ಚಾರ್ಜಿ ಹಾಕಿದ ನಂತರ ರೀಸೆಟ್ ಆಗಿ ಔಟ್ಪುಟ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ನಾನು ತಗೊಂಡಾಗ ಕೂಡ ಇದೇ ರೀತಿ ಆಗಿತ್ತು. ನಾನು ತುಂಬ ಯೂಟ್ಯೂಬೆಲ್ಲ ಸರ್ಚ್ ಮಾಡಿದ್ರೂ ಕೂಡ ನನಗೆ ಇದರ ಹೇಗೆ ಸರಿ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಗೂಗಲ್ ಮಾಡಿದ ಮೇಲೆ ಗೊತ್ತಾಯಿತು ಇದು ಈ ಥರ ಇದೆ ಅಂತ. ಸೊ ನಿಮಗೇನಾದ್ರು ಹೆಲ್ಪ್ ಆಗುತ್ತೆ ನೋಡಿ. ಥ್ಯಾಂಕ್ ಯು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.